ಈಗ ಏನಾಗಿದೆ ಅಂತ ಹೇಳಿದರೆ ಹೆಚ್ಚಿನವ್ರು ಏನು ಮಾಡ್ತಾರೆ, ನೆಗೆಟಿವ್ಸ್ ಆನ್ಸರ್ಸನ್ನು ನೋಡ್ಲಿಕ್ಕೆ ಹೋಗ್ತಾರೆ. ನೀವು ಪಾಸಿಟಿವ್ ಆನ್ಸರ್ಸ್ ಮಾತ್ರ ನೋಡಬೇಕು. ಅದರದ್ದು ಇದ್ರ ಡಿಫ್ರೆನ್ಸ್ ಏನು ಸರ್? ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನೆಗೆಟಿವ್ಸ್ ಆನ್ಸರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಾನು. ಇದು ಆದದ್ದು ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗೆ ಆದಂಥ ಅನುಭವನೇ ಹೇಳೋದು ನಾನು. ವಿದ್ಯೆನ ಕಲಿತಾನೆ, ಕಲಿತು ಭಾರಿ ಆಸಕ್ತಿ ಆಗುತ್ತೆ ಅವನಿಗೆ, ತುಂಬ ಆಸಕ್ತಿ ಆಗ್ತದೆ. ಆಸಕ್ತಿ ಆಗಿ ಸ್ವಲ್ಪ ಸಮಯದಲ್ಲಿ ಅವನ ಹೆಂಡತಿಯ ತಾಯಿ ಅನಾರೋಗ್ಯದಲ್ಲಿರ್ತಾರೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಇವ ಪೆಂಡುಲಮಲ್ಲಿ ನೋಡ್ತಾನೆ, ನನ್ನ ಅತ್ತೆ ಎಷ್ಟು ದಿನದಲ್ಲಿ ಹುಷಾರಾಗ್ತಾರೆ ಅಂತ ನೋಡ್ತಾನೆ. ಅಲ್ಲಿ ಅವನಿಗೆ ಆನ್ಸರ್ ಬರೋದಿಲ್ಲ. ಹುಷಾರಾಗ್ತಾರೆ ನೋಡ್ತಾರೆ, ನೋ ಅಂತ ಬರುತ್ತೆ. ಹುಷಾರಾಗೋದಿಲ್ಲ ಅಂತ ಬರ್ತಾರೆ. ತಕ್ಷಣಕ್ಕೆ ನೋಡ್ತಾನೆ, ಎಷ್ಟು ದಿನದಲ್ಲಿ ಸಾಯ್ತಾರೆ ಅಂತ. ನೆಗೆಟಿವ್ಸ್ ಆಯಿತು. ನೀವೇನು ಮಾಡಬೇಕು, ಅವರು ಆರೋಗ್ಯ ಆಗುವ ರೀತಿಯಲ್ಲಿ ಭಕ್ತಿ ಮಾಡಿದ ದೇವರ ಬಗ್ಗೆ ಪ್ರಾರ್ಥನೆ ಮಾಡಿ ಪಾಸಿಟಿವ್ ಆಗಿ ಅದನ್ನು ತಗೊಳ್ಬೇಕು. ಡೈರೆಕ್ಟ್ ಯಾವಾಗ ಸಾಯ್ತಾರೆ. ಸೊ ಇಲ್ಲಿ ಬರೋ ಮುಂದಿನ ಪ್ರಶ್ನೆ, ಈ ಪೆಂಡ್ಯುಲಮ್ ಡೌಸಿಂಗಲ್ಲಿ ಯಾವ ಥರ ಪ್ರಶ್ನೆ ಕೇಳಬೇಕು ಅನ್ನೋದು. ನಾನು ಹೇಳೋದು ಧನಾತ್ಮಕವಾದಂಥದ್ದು, ಪಾಸಿಟಿವ್ ಆನ್ಸರ್ಸ್ ಕೇಳಿ. ಅಂದರೆ ಉದಾಹರಣೆಗೆ ಹೇಳಬೇಕಾದ್ರೆ ಇದು ಕೂಡ ಒಂದು ಘಟನೆಯನ್ನು ಹೇಳ್ತೀನಿ. ನಮ್ಮಲ್ಲಿ ಕಲಿತಂಥ ವ್ಯಕ್ತಿ ಒಬ್ಬ ಪುರೋಹಿತ, ಒಳ್ಳೆ ರೀತಿಯಲ್ಲಿ ಪುರೋಹಿತ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿದ್ದಾನೆ. ಜ್ಯೋತಿಷಗಳನ್ನೆಲ್ಲ ಕಲ್ತಿದ್ದಾನೆ. ಅವ್ರಿಗೆ ಯಾರೋ ಒಂದು 15 ವರ್ಷ ಮೊದಲು ಹೇಳಿದಂತೆ, ನಿಮ್ಮ ಜಾಗದಲ್ಲಿ ಯಾರೋ ಒಂದು ಹೂತು ಹಾಕಿದ್ದಿದೆ, ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಈ ವಿದ್ಯೆಯನ್ನು ಕಲಿತು ಒಂದು 3 ದಿನದಲ್ಲಿ ಅದನ್ನು ಹುಡುಕ್ತಾ ಹೋಗ್ತಾನೆ. ಅಲ್ಲಿ ಹೋದಾಗ ಅದು ಅವನಿಗೆ ತಿರುಗುತ್ತೆ, ಇಲ್ಲೇ ಇದೆಯಾ ಜಾಗದಲ್ಲೇ ಅಗಿದಾಗ ಅವನಿಗೆ ಸಿಗುತ್ತೆ. ಅದು ನೋಡ್ತಾನೆ ಪೆಂಡುಲಮ್ 3 ತುಂಟಾಗುತ್ತೆ. ಅದರದ್ದು ಥ್ರೆಡ್. ಯಾಕೆಂತೇಳಿದರೆ ಅದು ನೆಗೆಟಿವಿಟೀಸನ್ನು ರಿಮೂವ್ ಮಾಡುವಂಥ ತಾಕತ್ತು ಅವನ ಹತ್ರ ಇಲ್ಲ. ಈಗ ನಾವು ಏನು ಮಾಡಿದ್ವಿ, ಪ್ರಥಮ ಹಂತದಲ್ಲಿ ನಾನು ತೆಗಿಲಿಕ್ಕೆ ಹೋಗಲಿಲ್ಲ, ನಾನು ಬೇರೆಯವರನ್ನು ಕರೆಸಿದ್ದೀನಿ. ಈ ರೀತಿ ಯಾರು ಬರ್ತಾರೆ ಸರ್? ವಿದ್ಯೆಗಳನ್ನು ಕಲಿತವ್ರು ಇರ್ತಾರೆ, ತಾಂತ್ರಿಕರು ಎಲ್ಲ ಹಂತದಲ್ಲಿದ್ದವ್ರು ಇರ್ತಾರೆ. ಯಾರಾದ್ರೂ ಸಂಪರ್ಕದಲ್ಲಿದ್ದ ಅವ್ರ ಹತ್ರ ಮಾತಾಡಿಸ್ಕೊಂಡು ಅದನ್ನು ತೆಗೆಸುವಂಥದ್ದು, ಕ್ಲೀನ್ ಮಾಡುವಂಥದ್ದು. ಸೊ ಇದೆಲ್ಲ ಹಾಗೆ ಹಂಗಿದ್ರೆ ಇಲ್ಲಿ ಏನಾದ್ರು ಬರೀ ಪ್ರಶ್ನೆಗೆ ಒಂದು ಡೈರೆಕ್ಷನ್ ಸಿಗುತ್ತೆ, ಅದಕ್ಕೆ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿ ನೀವು ಡಾಕ್ಟರ್ ಹತ್ರ ಸ್ಪೆಷಲೈಸೇಷನ್ಗೆ ಹೋಗ್ತಿರಲ್ಲ, ಆ ಥರ ಅಲ್ಲೇ ಹೋಗ್ಬಿಟ್ಟು ಹಿಂಗಾಗಿದೆ ಏನು ಮಾಡ್ಬೇಕಂತ ನೀವು ಅಲ್ಲಿ ಅದರಲ್ಲಿ ಕೂಡ ಪೆಂಡುಲಮ್ ನೋಡಬೇಕು. ಇದು ನನಗೆ ಮಾಡಲಿಕ್ಕೆ ಆಗುತ್ತಾ, ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಒಂದು ಪಾಯಿಂಟ್ ಏನಿದೆ ಅಂತ ಹೇಳಿದರೆ, ನೀವು ಯಾವುದೇ ಕಾರಣಕ್ಕೂ ಪೆಂಡುಲಮಲ್ಲಿ ಪ್ರಶ್ನೆ ಕೇಳ್ತಿರಾದರೆ ಅದರ ಉತ್ತರದ ವಿರುದ್ಧ ಹೋಗಲೇಬಾರ್ದು. ಅರ್ಥ ಆಗುತ್ತೆ? ಒಂದು ವೇಳೆ ನೀವು ಆ ಉತ್ತರಕ್ಕೆ ವಿರುದ್ಧ ಹೋಗೋದಾದರೆ ಪ್ರಶ್ನೆ ಕೇಳಲೇಬಾರ್ದು. ಯೂಶಲಿ ಏನಾಗುತ್ತೆ ವಿರುದ್ಧ ಹೋದರೆ? ವೈದ್ಯರು ಹೇಳ್ತಾರೆ, ಡಾಕ್ಟ್ರು ಆ ಟ್ಯಾಬ್ಲೆಟ್ ನೀನು ತೆಕ್ಕೊಳ್ಬೇಡ, ಸೈಡ್ ಎಫೆಕ್ಟ್ ಇದೆ, ನೀವು ತೆಕ್ಕೊಂಡ್ರಿ. ಅದಕ್ಕೆ ಹೊಣೆಗಾರರು ಯಾರು? ಡಾಕ್ಟ್ರ ನೀವಲ್ಲ. ಅದೇ ರೀತಿ ನಾಳೆ ನಾನೊಂದು ಘಟನೆ ಹೇಳಿದೆ, ಅದು ಹುಡುಗಿಯನ್ನು ನೀನು ಮದುವೆ ಆಗಬೇಡ ಆದ, ನಾಳೆ ಸಮಸ್ಯೆ ಬಂತು. ಅದಕ್ಕಾಗಿ ನೀವು ಕೇಳಲೇಬಾರ್ದು, ಸಿಲ್ಲಿ ಕ್ವಶನ್ಸನ್ನು ಕೇಳಲೇಬಾರ್ದು. ಇಲ್ದಿದ್ರೆ ಅದರ ಸೈಕಿಕ್ ಅಬಿಲಿಟೀಸ್ ಅಂದರೆ ನೀವು ನೋಡೋ ಶಕ್ತಿ ಇರುತ್ತೆ, ಇಂಟ್ಯೂಷನ್ ಹೆಚ್ಚಿರುತ್ತೆ, ಒಳ್ಳೇದಿರುತ್ತೆ ಅವ್ರ ಹತ್ರ. ನಾನು ಹೇಳೋದು ಯಾವತ್ತೂ ನಾವು ನೋಡಿ, ಅತಿಯಾಗಿ ಓದಿದವರು ಕೂಡ ಹುಚ್ಚರಾಗ್ತಾರೆ ಅಂತ ಇದೆ, ಗೊತ್ತಿದ್ದಲ್ಲ ನಿಮಗೆ? ಕೇಳಿದ್ರಲ್ಲ ಅದನ್ನು? ನಮಗೆ ನಮ್ಮ ಹಿರಿಯರು ಕೊಟ್ಟಂಥ ಒಂದೊಂದು ಶಬ್ದ ಕೂಡ 100ಕ್ಕೆ 100 ಸತ್ಯ. ಆದರೆ ಆ ಶಬ್ದಗಳನ್ನು ಕೇಳಿ ಬದುಕಿದ್ರು ಸಾಕು, ಅಲ್ಲೇ ಎಲ್ಲವಿದೆ. ಗಾದೆ ಸುಳ್ಳಾದರೂ ವೇದ ಸುಳ್ಳಾದರೂ ಗಾದೆ ಆ್ಯಕ್ಚುಲಿ ಏನಾಗಿದೆ, ನಾನು ಹುಡ್ತಾ ನಾನು ಸಾಧಾರಣ ವ್ಯಕ್ತಿ. ನನ್ನ ಈ ಹಂತ ನನಗೆ ಗೊತ್ತಿಲ್ಲ. ಎಲ್ಲಿ ತನಕ ಗೊತ್ತಿಲ್ಲ ಅಂತೇಳಿದರೆ, ನನಗೆ 32 ವರ್ಷ ಪ್ರಾಯ ತನಕೂ ಗೊತ್ತಿಲ್ಲ ನಾನು ಹೀಗೆ ಆಗ್ತೇನೆ ಅಂಥೇಳಿ. ನಂದು ಲೈಫ್ ಸ್ಟೈಲೇ ಬೇರೆ ಇತ್ತು. ನಮ್ಮ ಓಲ್ಡ್ ಹೆಸರು ಹಾಕಿ ನೀವು FB ನೋಡಿದರೆ ಗೊತ್ತಾಗುತ್ತೆ ನಾನು ಹೇಗೆ ಬದುಕಿದೆ ಅಂತ. ಯಾವಾಗ ಬದಲಾವಣೆ ಆದೇನಾ, ನನ್ನನ್ನು ನಾನು ಸರೆಂಡರ್ ಮಾಡಿಕೊಂಡೇನಾ, ನನ್ನಲ್ಲಿರುವಂಥ ಒಳಗಿನ ಶಕ್ತಿ ಬಗ್ಗೆ ನಾನು ತಿಳ್ಕೊಂಡಿದ್ದೇನಾ, ಅವತ್ತಿಂದ ನಾನು ಕೆಲವೊಮ್ಮೆ ಸಂದರ್ಭದಲ್ಲಿ ಸ್ವಲ್ಪ ನಾವು ಕೂಡ ನೋಡ್ಕೊಳ್ಬೇಕಾಗತ್ತೆ. ನನ್ನ ಹತ್ರ 10 ಜನ ಇರುವಾಗ 10 ಜನರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ. ಅದಕ್ಕೆ ತಕ್ಕಂತೆ ಸ್ವಲ್ಪ ಯಾರಿಗೂ ನೋವಾಗದ ರೀತಿಯಲ್ಲಿ ನಾನು ಬದುಕಬೇಕಾಗತ್ತೆ. ನಾನು ಒಂದು ಕಡೆ ಹೋದರೆ ಮತ್ತೊಂದು ಕಡೆ ಆಗೋದಿಲ್ಲ. ಮತ್ತೊಬ್ಬರು ಮಾತಾಡಿದರೆ ಅವ್ರು ಯಾಕೆ ಬರ್ತಾರೆ ನಿಮ್ಮಲ್ಲಿ ಅಂತ ಕೇಳ್ತಾರೆ.
ಅವರಿಗೆ ಆಗದವರು ನನ್ನಲ್ಲಿ ಬಂದರೆ ಅವರು ಯಾಕೆ ಬಂದು, ಇಂಥದ್ದೆಲ್ಲ ತುಂಬ ವಿಚಾರಗಳು ಬರುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಹೋಗೋದು ಅಷ್ಟು ಸುಲಭ ಅಲ್ಲ. ಮೊದಲು ಹೇಗೂ ನಡೀತಿತ್ತು, ಈಗ ನಮ್ಮಲ್ಲಿ ಅದೇ ಸಮಸ್ಯೆಗಳಿವೆ. ನನ್ನ ಹತ್ರ ಯಾರ ಹತ್ರ ಜಾಸ್ತಿ ಮಾತಾಡಿದರೆ ಗುರುಗಳಿಗೆ ಅವರಂದರೆ ಬರ್ರಿ, ಅವ್ರ ಹತ್ರ ಜಾಸ್ತಿ ಮಾತಾಡಿದರು. ಇಂಥದ್ದೆಲ್ಲ ತುಂಬ ಅನುಭವಗಳು. ಈಗ ನಾನು ಹೇಳೋದು ಇದನ್ನೆಲ್ಲ ನಾನು ಅನುಭವಿಸಿ ಮಾತಾಡುವಂಥದ್ದು. ನಾನು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡೋದು ಅದೇ. ಸೊ ಈಗ ಅದರದ್ದು ಡೆಮೋ ಇಲ್ಲಿಂದ ನಾವು ಒಂದು ಪೊಸಿಷನ್ ಕೈ ಇಟ್ಕೊಳ್ಳಿಕ್ಕೆ ಮತ್ತು ಹೆಬ್ಬೆರಳು ಮತ್ತು ತೋಳು ಬೆರಳಿನ ಮಧ್ಯದಲ್ಲಿ ಪೆಂಡುಲಮನ್ನು ಇಟ್ಕೊಳ್ಳುವಂಥದ್ದು. ಆನ್ಲೈನಲ್ಲಿ ಬೇರೆ ಬೇರೆ ಅಲೈನ್ಮೆಂಟ್ ಇದೆ ನೋಡಿ. ಈ ಅಲೈನ್ಮೆಂಟ್ ಇರುತ್ತೆ, ಈ ಬ್ಯಾಲೆನ್ಸಲ್ಲಿರುತ್ತೆ. ಇದು ಇಟ್ಕೊಂಡು ಹೊಕ್ಕುಲಿನ ಕೆಳಭಾಗದಲ್ಲಿ ಎಡಕೈಯನ್ನು ಇಟ್ಕೊಳ್ಳುವಂಥದ್ದು. ಡಿಸ್ಟೆನ್ಸ್ ಸ್ವಲ್ಪ ಇಟ್ಕೊಳ್ಬೇಕು, ಟಚ್ ಮಾಡಬಾರ್ದು. ಅದು ಮೂಮೆಂಟ್ ಆಗುವಾಗ ನಮಗೆ ಬಟ್ಟೆಗೆ ತಾಗತ್ತೆ ಹೇಳ್ತಿದ್ರೆ ಅದನ್ನು ಇಟ್ಕೊಂಡು ಪ್ರೇಯರ್ ಎಲ್ಲ ಮಾಡಿ ತಿರುಗಿಸಲಿಕ್ಕಿಲ್ಲ, ಕೈ ಮೂಮೆಂಟ್ ಮಾಡಲಿಕ್ಕೇನಿಲ್ಲ. ತಿರುಗದಿದ್ದರೂ ತೊಂದರೆ ಇಲ್ಲ, ಸ್ಟಕ್ ಆಗಿದ್ದರೂ ತೊಂದರೆ ಇಲ್ಲ, ನೀವು ಟೆನ್ಷನ್ ಮಾಡ್ಕೊಳ್ಳಿಕ್ಕಿಲ್ಲ. ನಾನು ತಿರುಗಿಸ್ತೀನಿ. ನೀವು ತಿರುಗಿಸಿದ್ರಿ ಅಂತೇಳಿದರೆ 6,000 ರೂಪಾಯಿ ಹೋಯ್ತು. ನಾನು ಎಲ್ರಿಗೂ ಹೇಳೋದಷ್ಟೇ, ನೀವು ಪೆಂಡುಲಮ್ ಕೈಲಿಟ್ಟು ನಾವು ತರಗತಿಗೆ 6,000 ರೂಪಾಯಿ ತಗೊಳ್ತೀನಿ. ತಿರುಗಿಸಿದ್ರೆ ಅಂತೇಳಿದರೆ ಅವರೇ ಹೋಯ್ತು. ಮತ್ತು ಅವರಿಗೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಮತ್ತು ಯಾವತ್ತೂ ತಿರುಗಿಸ್ತಾನೆ ಇರ್ತಾರೆ ಅವ್ರ ಕೈಯಲ್ಲಿ. ತಿರುಗೋದು ಬೇಡಪ್ಪ, ಅದೇ ತಿರುಗುತ್ತೆ. ಅಕಸ್ಮಾತ್ ಆ ಥರ ತಿರುಗ್ಸಕ್ಕೆ ಶುರು ಮಾಡಿದವರು ಮತ್ತೆ ಅದನ್ನು ಏನೇ ಮಾಡಿದ್ರು ಉಲ್ಟಾ ಮಾಡೋಕ್ಕಾಗಲ್ಲ. ಅವರಿಗೆ ಅದು ಅಭ್ಯಾಸ ಆಗುತ್ತೆ. ಯಾವತ್ತು ಸ್ವಲ್ಪ ಹೊತ್ತು ನೋಡ್ತಾರೆ, ಮತ್ತು ಅವರೇ ತಿರುಗಿಸ್ತಾರೆ. ಸೊ ನ್ಯೂಟ್ರಲ್ ಆಗಿರೋಕ್ಕೆ ಇದನ್ನು ಶುರು ಮಾಡೋಕ್ಕೆ ಮುಂಚೆ ಏನು ಮಾಡ್ಬೇಕು? ಹಂಗಿದ್ರೆ ತುಂಬ ಕಾನ್ಷಿಯಸ್ ಆಗಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಏನಾದ್ರು ಮಾಡಬೇಕಾ ಇದ್ರ ಮುಂಚೆ? ಮೆಡಿಟೇಷನ್ ಬೇಡ, ನೀವು ನಿಮ್ಮೊಳಗೆ ಪರಿವರ್ತನೆ ಮಾಡ್ಕೊಳ್ಳಿ. ಏನು ನಿಮಗೆ ಗೊತ್ತಿದೆ ನೀವು ಎಲ್ಲಿ ಪರಿಶುದ್ಧರಿಲ್ಲ ಅಂತ. ನಾನು ಆಗಲೇ ನಾನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನೀವು ಎಲ್ಲಿ ಪರಿಶುದ್ಧರಿಲ್ಲ ಅಂತ ನಿಮ್ಗೆ ಗೊತ್ತಿದೆ, ಅದನ್ನು ಕಂಟ್ರೋಲ್ ಮಾಡಿ. ಬೇರೆ ಏನು ಮಾಡೋದು ಬೇಡ, ನೀವು ಮೆಡಿಟೇಷನ್ ಮಾಡೋದೇ ಬೇಡಪ್ಪ. ಕಂಟ್ರೋಲ್ ಮಾಡಿ. ಒಮ್ಮೆಲೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಿಮ್ಮ ಆಹಾರ ಪದ್ಧತಿಯನ್ನು ನೀವು ಬಿಡೋದೇ ಬೇಡ. ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲನ್ನು ನೀವು ಚೇಂಜ್ ಮಾಡೋದೇ ಬೇಡ. ಕಾಲಲ್ಲಿ ಚಪ್ಪಲ್ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನೀಗಿದ್ದೀನಿ, ಪೆಂಡುಲಮ್ ಕಲ್ತ್ರು ನಮ್ಮ ಹೀಗೆ ಆಗ್ತೀವಿ, ಇಲ್ಲವೇ ಇಲ್ಲ. ನನ್ನ ವೇ ಬೇರೆ, ನಾನು ಹೀಗೆ ಆದದಕ್ಕೊಂದು ಕಾರಣ ಇದೆ. ಆದರೆ ಪೆಂಡುಲಮಲ್ಲಿ ಅಂಥದ್ದು ಕಾರಣಗಳಿವೆ. ನಮ್ಮದು ಮಠ ಇದೆ, ಮಂದಿರ ಇದೆ. ಮತ್ತು ಈ ವಿದ್ಯೆಯನ್ನು ಕಲಿತದನ್ನು ಒಂದು 10 ಜನರಿಗೆ ಕೊಡಬೇಕಂತೇಳಿ ನಾನು ಈಗ ನಮ್ಮಲ್ಲಿ ತುಂಬ ಜನ ಶಿಷ್ಯರಂದಿರಾಗಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಯಾರಾದರೂ ಮುಂದುವರಿಸ್ತಾರೆ, ನಾನು ಈ ಕ್ಲಾಸನ್ನು ಕೊಡೋದಿಲ್ಲ, ಅವರಿಗೆ ಬಿಟ್ಟು ಕೊಡ್ತೀನಿ. ನಾನು ಈಗಾಗಲೇ ಅಂಥ ವಿದ್ಯೆಗಳನ್ನು ಒಬ್ಬರಿಗೆ ಮೆಡಿಟೇಷನ್ ಆಗಿರ್ಬೋದು, ಮತ್ತು ಅವ್ರಿಗೆ ಹೀಲಿಂಗ್ ಆಗಿರ್ಬೋದು, ಸ್ಟೋನ್ ಹೀಲಿಂಗ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕೊಟ್ಟು ಬಿಟ್ಟಿದ್ದೀನಿ. ಯಾರ ಹತ್ರ ಅದು ತಾಕತ್ತಿದೆ ಅವರಿಗೆ ಕೊಟ್ಟು ಬಿಟ್ಟಿದ್ದೀನಿ. ನಾನೀಗ ಮಾಡ್ತಾಯಿಲ್ಲ, ಸ್ಕ್ಯಾನಿಂಗ್ ಎಲ್ಲ ನಾನು ಮಾಡ್ತಾಯಿಲ್ಲ. ಪೆಂಡುಲಮ್ ತರಗತಿ ಮಾಡೋದನ್ನು ಯಾರಿಗೂ ಇಲ್ಲಿ ತನಕ ನಾನು ಬಿಟ್ಟು ಕೊಡಲಿಲ್ಲ. ಯಾಕೆಂತೇಳಿದರೆ ನೀವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡುವಂಥ ತಾಕತ್ತು ಅವರಿಗೆ ಇರಬೇಕು. ನೀವು ಎಷ್ಟು ಕ್ವಶನ್ ಕೇಳಿದರೂ ನಾನು ಆನ್ಸರ್ ಕೊಡಬೇಕು ನಿಮಗೆ. ಅದು ನಾನು ಅದರಲ್ಲಿ ಯಾರು ಪಕ್ಕ ಅಂತ ಗೊತ್ತಾಗ ಅವರ ಕೈ ಕೊಟ್ಬಿಡಿ, ನೀವು ಕ್ಲಾಸ್ ಮಾಡಂತ. ನನಗೆ ಮಾಡಲಿಕ್ಕಿಲ್ಲ. ಈ ರೀತಿ ಎಲ್ಲ ವ್ಯವಸ್ಥೆಗಳಿವೆ. ಹೀಗೆ ನೀವು ಇಟ್ಕೊಂಡು ಸುಮ್ಮನೆ ಇರುವುದು, ಎಷ್ಟೇ ಇರೋದು ಸುಮ್ಮನೆ. ಈಗ ಅದಕ್ಕೊಂದು ಮೆಥಡ್ ಇದೆ, ನಾನು ಹೇಳಿಕೊಡ್ತೀನಿ. ಪ್ರೇಯರ್ ಮಾಡಿ. ಸೊ ಈಗ ನನ್ನ ಹತ್ರ ಪೆಂಡ್ಯುಲಮ್ ಕೊಟ್ಟಿದ್ದಾರೆ, ಅದು ಮುಮ್ಮುಖವಾಗಿ ಇಟ್ಕೊಳ್ಳಿ. ಪಾಯಿಂಟ್ ಮುಂದೆ ಇದೆಯಲ್ಲ, ಇಲ್ಲ ಇನ್ನು ಮುಂದೆ, ಹೀಗೆ. ಹಾಂ, ಓಕೆ. ಹಾಂ, ಅದರ ಚೈನೆಲ್ಲ ಮಧ್ಯದಲ್ಲಿ ಹಾಕ್ಕೊಳ್ಳಿ. ಬಲ ಕೈ ಮುಚ್ಚಿ ಹೃದಯದ ಮಟ್ಟಕ್ಕೆ ತನ್ನಿ. ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡಿ. ನಾನು ಶ್ರೀ ಶ್ರೀ ಸಾಯಿ ಮುಖೇನ ಪರಮಾತ್ಮನ ಸಂಪರ್ಕಕ್ಕಾಗಿ ನನ್ನ ಪೆಂಡುಲಮನ್ನು ಉಪಯೋಗ ಮಾಡ್ತಾ ಇದ್ದೇನೆ. ನನ್ನ ಇಷ್ಟ ದೇವರು, ಕುಲದೇವರು, ದೈವದೇವರು ನನಗೆ ಅನುಗ್ರಹಿಸಬೇಕು ಅಷ್ಟೇ ಹೇಳಿ ಪೆಂಡುಲಮನ್ನು ಕೈಯಲ್ಲಿಟ್ಕೊಳ್ಳಿ, ದಾರವನ್ನು. ಈ ಕಡೆ ಇದೆ, ಅದನ್ನು ಸರಿಯಾಗಿ ಹಾಕ್ಕೊಳ್ಳಿ. ಚೈನೆಲ್ಲ ಒಳಗೆ ಇಟ್ಕೊಳ್ಳಿ. ವೆರಿ ಗುಡ್. ಸೂಪರ್. ಹಾಂ, ವೆರಿ ಗುಡ್. ಸ್ವಲ್ಪ ನಿಮ್ಮ ಕೈ ಒಂಚೂರು ದೂರ ಇಟ್ಕೊಳ್ಳಿ, ಇಲ್ಲಿ ಬಟ್ಟೆಗೆ ಸಾಗತ್ತೆ ಹೇಳ್ತಿದ್ರೆ. ಒಕ್ಕಲಿನ ಕೆಳಗೆ ಇಟ್ಕೊಳ್ಳಿ. ಈಗ ನೀವು ಮನಸ್ಸಲ್ಲಿ ಹೇಳಿ, ನನ್ನ ಕೈಯಲ್ಲಿರುವಂಥ ಪೆಂಡುಲಮ್ ಬಲಭಾಗಕ್ಕೆ ತಿರುಗ್ತಾ ಇದೆ, ನಾನು ಪರಮಾತ್ಮನ ಸಂಪರ್ಕವನ್ನು ಸಾಧಿಸ್ತಿದ್ದೇನೆ. ತಿರುಗಿಸ್ಲಿಕ್ಕೆ ಹೋಗಬೇಡಿ. ನನ್ನ ಕೈಯಲ್ಲಿರುವಂಥ ಪೆಂಡುಲಮ್ ಬಲಭಾಗಕ್ಕೆ ತಿರುಗ್ತಾ ಇದೆ, ನಾನು ಪರಮಾತ್ಮನ ಸಂಪರ್ಕವನ್ನು ಸಾಧಿಸ್ತಿದ್ದೇನೆ.
ಜೋರಾಗಿ ತಿರುಗ್ತಾ ಇದೆ. ಹೇಳಿ ಹೇಳಿ. ಜೋರಾಗಿ ತಿರುಗ್ತಾ ಇದೆ. ನಾನು ಪರಮಾತ್ಮನ ಸಂಪರ್ಕವನ್ನು ಸಾಧಿಸ್ತಾ ಇದ್ದೇನೆ. ನಾನು ಪರಮಾತ್ಮನ ಸಂಪರ್ಕವನ್ನು ಸಾಧಿಸ್ತಾ ಇದ್ದೇನೆ. ನಾನು ಸಂಪರ್ಕ ಸಾಧಿಸ್ತಾ ಇದ್ದೇನೆ. ಜೋರಾಗಿ ವೇಗವಾಗಿ ತಿರುಗ್ತಾ ಇದೆ. ವೇಗವಾಗಿ ತಿರುಗ್ತಾ ಇದೆ. ಹೇಳಿ ವೇಗವಾಗಿ ತಿರುಗ್ತಾ ಇದೆ. ವೇಗವಾಗಿ ತಿರುಗ್ತಾ ಇದೆ. ಸ್ಪೀಡ್ ಆಗ್ತಾ ತಿರುಗ್ತಾ ಇದೆ. ಸ್ಪೀಡ್ ಇದೆ. ವೇಗ ಜಾಸ್ತಿ ಆಗ್ತಾ ಇದೆ. ವೇಗ ಜಾಸ್ತಿ ಆಗ್ತಾ ಇದೆ. ವೇಗ ಜಾಸ್ತಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ತಟ್ಟನೆ ನಿಲ್ಬೇಕು. ಹೇಳಿ ತಟ್ಟನೆ ನಿಲ್ಬೇಕು. ಬ್ರೇಕ್. ಬ್ರೇಕ್. ಅದು ಥ್ಯಾಂಕ್ ಯು ಅಂತ ಹೇಳಬೇಕು ನೀವು. ಬ್ರೇಕ್ ಎಲ್ಲ ಹೇಳಲಿಕ್ಕೆ ಹೋಗಿಲ್ಲ. ಈಗ ಇಟ್ಕೊಳ್ಳಿ ಕೈಯಲ್ಲಿ. ಥ್ಯಾಂಕ್ ಯು. ವಾವ್, ಏನು ಸರ್ ಇದು? ಇದು ನಿಮ್ಮ ಪವರ್, ನನ್ನ ಪವರ್ ಅಲ್ಲ. ಸರಿಯಾದ ಗುರು ಬೇಕು. ವಿದ್ಯೆ ಡೈರೆಕ್ಟ್ ಕೊಡೋದಲ್ಲ, ಅದಕ್ಕೊಂದು ಗುರು ಬೇಕು. ಇನ್ನು ನಿಮಗೆ ನನ್ನ ಅಗತ್ಯ ಇಲ್ಲ. ಇನ್ನು ಅಗತ್ಯನೇ ಇಲ್ಲ ನಿಮಗೆ. ಇನ್ನು ನೀವು ನಿಮ್ಮ ಪ್ರಶ್ನೆಯನ್ನು ಕೇಳೋದು ಮೂಮೆಂಟ್ ಹೇಳಿಕೊಡ್ತೀನಿ ನಾನು, ಮತ್ತೆ ಹೇಳಿಕೊಡ್ತೀನಿ ಅದು ನಿಮಗೆ. ಹಾಂ. ಸೊ ಈಗ ಈ ಥರ ದೀಕ್ಷೆ ತೊಗೊಂಡ್ಮೇಲೆ ನಾನು ಇದನ್ನು ಉಪಯೋಗಿಸೋಕ್ಕೆ ಮುಂಚೆ ಏನಾದರೂ ಕರ್ಮಗಳನ್ನು ಮಾಡಬೇಕಾ? ನಾನು ಹೇಳಿದಲ್ಲ, ನಿಮ್ಮ ಏನಿದೆ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನಿಮ್ಮಿಂದ ಏನು ನೀವು ತಪ್ಪಂತ ಅನಿಸುತ್ತೆ ನಿಮಗೆ, ಅದನ್ನು ಮಾಡಿ. ದೇವರಿಗೊಂದು ಪ್ರಾರ್ಥನೆ ಮಾಡಿ. ಮನಪೂರ್ವಕವಾಗಿ ನಿಮ್ಮ ಮನಸ್ಸಲ್ಲಿ ಓಂಕಾರವನ್ನು ನೋಡ್ಬೋದು, ಅಥವಾ ಒಂದು ಎನರ್ಜಿಕ್ ಫೀಲನ್ನು ನೀವು ತಗೊಳ್ಬೋದು. ನಿಮ್ಮ ಯಾವ ರೀತಿ ಕೂಡ ನೀವು ಹೋಗ್ಬೋದು, ಅದರಲ್ಲಿ ತಪ್ಪಿಲ್ಲ. ಮೇಯ್ನಾಗಿ ನಡತೆಯಲ್ಲಿ ನಿಮ್ಮ ಒಳಗಿಂದ ನೀವು ಅದನ್ನು ಸರಿಪಡಿಸಬೇಕು. ಮತ್ತೇನು ಹೇಳಬೇಕಾಗಿಲ್ಲ, ನಿಮ್ಮ ಹತ್ರ ಇದೆ. ನಾವು ಹೊರಗೆ ಹೋಗಿ ಒಂದು ಗುಹೆಯಲ್ಲಿ ಅಥವಾ ಒಂದು ಬೆಟ್ಟದಲ್ಲಿ ಕೂತ್ಕೊಂಡು 1 ವರ್ಷ ಮಾಡಿ ನಾವೆಷ್ಟು ಶಕ್ತಿಯನ್ನು ಸಂಪಾದನೆ ಮಾಡ್ತೀವ, ಅದು ಈಗ ನಿಮ್ಮ ಹತ್ರ ಇದೆ. ಅರ್ಥ ಆಗುತ್ತಾ? ನೀವು ಮಾತಾಡೋ ರೀತಿಯಲ್ಲಿ ಗೊತ್ತಾಗುತ್ತೆ. ಅಂದರೆ ಒಬ್ಬರನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದೆ, ನಿಮ್ಮ ಹತ್ರ ಇದೆ. ಬಟ್ ನಿಮ್ಗೆ ಅದು ಇಲ್ಲಿ ತನಕ ಗೊತ್ತಿಲ್ಲ. ಇನ್ನೂ ನಿಮಗೆ ಅದು ವರ್ಕ್ ಆಗುತ್ತೆ. ನಿಮ್ಮ ಹತ್ರ ಅಂಥ ಪವರ್ ಇದೆ ಅಂತ ನಿಮ್ಗೆ ಗೊತ್ತೇ ಇಲ್ಲ, ಇನ್ನೂ ಗೊತ್ತಾಗುತ್ತೆ. ನನ್ನ ಪವರ್ ಹೀಗಿದೆ, ನನ್ನೊಳಗೆ. ಅದನ್ನು ನೀವು ಇಂಪ್ರೂವ್ ಮಾಡ್ತೀರಿ ಇನ್ನು.